ತತ್ವನ್ಯಾಸದಲ್ಲಿ ನಮಗೆ ಕೊನೆಗೆ ಕಾಣುವಂತ ಶಬ್ದ ಹೃದಯದಲ್ಲಿ ಪ್ರದಕ್ಷಿಣಾಕಾರವಾಗಿ ನ್ಯಾಸ ಮಾಡಬೇಕಾದ ಭಗವಂತನ ರೂಪಗಳ ಪೈಕಿ ಕೊನೆಯದ್ದಾದ್ದು ಪುರುಷ. ಅದರಲ್ಲಿ 11ನೇದ್ದೀಗ ಪುರುಷನಿಗಿಂತ ಮೊದಲನೇ ಬರುವಂತಹ ರೂಪ ಕಾಲ ಅಂತ ಹೇಳಿ. ಪುರುಷೋ ಹೃದಯಸ್ಥಃ ಪರಮಃ ಕಾಲ ಸರ್ವಗತೋ ಹರಿಹಿ ಅಥವಾ ರುದ್ರದೇಹಸ್ಥಃ ಹರಿ ಕಾಲ ಇತೀತಿ ಅಂತ ಭಾಗವತ ತಾತ್ಪರ್ಯ 3:27-16 ಬ್ರಹ್ಮಪುರಾಣದ ಮಾತು. ಹೃದಯದಲ್ಲಿರುವ ಪರಮಾತ್ಮನಿಗೆ ಪುರುಷ ಅಂತ ಹೇಳ್ತಾರೆ. ಸರ್ವಗತನಾಗಿ ವ್ಯಾಪ್ತನಾಗಿ ಎಲ್ಲ ಕಡೆ ಇರುವಂತಹ ಭಗವಂತನನ್ನ ಕಾಲ ಅಂತ ಹೇಳ್ತಾರೆ. ಅಥವಾ ರುದ್ರನ ಅಂತರ್ಗತನಾದಂತಹ ಹರಿ ನರಸಿಂಹರೂಪಿಯಾದ ಭಗವಂತ ಅವನಿಗೂ ಕೂಡ ಕಾಲ ಅಂತ ಹೇಳ್ತಾರೆ. ಗೀತಾ ಭಾಷ್ಯ 11ನೇ ಅಧ್ಯಾಯ 32ನೇ ಶ್ಲೋಕ. ಅಲ್ಲಿ ಕಾಲ ಶಬ್ದದ ಅರ್ಥವನ್ನು ಹೀಗೆ ಹೇಳ್ತಾರೆ. ಕಾಲ ಶಬ್ದ ಜಗದ್ಬಂಧನ ಛೇದನ ಜ್ಞಾನಾದಿ ಸರ್ವ ಭಗವದ್ಧರ್ಮವಾಚಿ. ಕಲಬಂಧನೆ ಕಲಛೇದನೆ ಕಲಜ್ಞಾನೆ ಕಲ ಕಾಮಧೇನು ಇತಿ ಪಠಂತಿ. ಪ್ರಸಿದ್ಧಶ್ಚ ಸಹ ಶಬ್ದ ಭಗವತಿ. ಈ ಕಾಲ ಶಬ್ದ ಕಲ ಧಾತುವಿನಿಂದ ನಿಷ್ಪನ್ನ ಆಗಿದೆ. ಅದಕ್ಕೆ ಬಂಧಿಸುವುದು, ನಾಶ ಮಾಡುವುದು, ಜ್ಞಾನ ಉಳ್ಳವನಾಗಿರುವುದು, ಜ್ಞಾನ ಕೊಡುವುದು ಇತ್ಯಾದಿ ಎಲ್ಲ ಅರ್ಥಗಳು ಕೂಡ ಇವೆ. ಅದು ಈ ಕಾಮಧೇನು ಎಲ್ಲವನ್ನೂ ಹೇಗೆ ಕೊಡ್ತದೋ ಅದರಂತೆ ಕಲಧಾತು ಕೂಡ ಎಲ್ಲವನ್ನೂ ಕೊಡಬಲ್ಲಂಥ, ಎಲ್ಲ ಅರ್ಥಗಳನ್ನು ಹೇಳಬಲ್ಲಂಥ ಒಂದು ವಿಶಿಷ್ಟವಾದಂಥ ಶಬ್ದ. ಅದೇ ಭಾಗದ ಗೀತಾ ತಾತ್ಪರ್ಯದಲ್ಲಿ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ, ಪೂರ್ಣವಾದ ಗುಣಗಳುಳ್ಳವನಾದ್ರಿಂದ ಭಗವಂತನನ್ನ ಕಾಲ ಅಂತ ಹೇಳ್ತಾರೆ. ಅಥವಾ ಅವನೇ ಜಗತ್ತನ್ನು ಸಂಹರಿಸುವುದರಿಂದ, ಎಲ್ಲವನ್ನು ತಿಳಿಯುವುದರಿಂದ, ಎಲ್ಲವನ್ನು ಭಯಪಡಿಸಿ ಓಡಿಸುವುದರಿಂದ ಅವನಿಗೆ ಕಾಲ ಅನ್ನುವ ಶಬ್ದವಾಚ್ಯತ್ವ ಇದೆ. ಗೀತಾ ತಾತ್ಪರ್ಯ 10ನೇ ಅಧ್ಯಾಯದ 21ನೇ ಶ್ಲೋಕ. ಅಲ್ಲಿ ಉದ್ಧತವಾದಂತಹ ಒಂದು ಗೀತಾ ತಾತ್ಪರ್ಯದ ಶ್ಲೋಕ ಅದು. ವಸ್ತುತಃ ಕಾಲ ಕಲಯತಾಮಹಂ ಅಂತ 10ನೇ ಅಧ್ಯಾಯದ 30ನೇ ಶ್ಲೋಕ ಅಲ್ಲಿ ಬರುವಂಥ ಶಬ್ದ. ಕಾಲ ಆಕರಣಾತ್, ಜ್ಞಾನ ಸ್ವರೂಪನಾದ್ದರಿಂದ ಆತನನ್ನ ಕಾಲ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ 10, 11, 30 ವಿಷ್ಣು ಸರ್ವಗುಣೋದ್ರೇಕಾತ್ ಕಾಲ ಇತ್ಯವಿಧೇಯತೆ. ಸರ್ವಗುಣ ಸ್ವರೂಪನಾದ್ರಿಂದ ಅವನನ್ನ ಕಾಲ ಅಂತ ಹೇಳಿದ ಒಂದು ಭಾಗ ಇದೆ. ಭಾಗವತ ತಾತ್ಪರ್ಯದಲ್ಲಿಯೇ 5, 7, 13 ಕಾಲ ಸರ್ವನಿಯಂತ್ರತ್ವಾತ್, ಎಲ್ಲರನ್ನೂ ನಿಯಂತ್ರಿಸುವುದರಿಂದ ಅವನಿಗೆ ಕಾಲ ಶಬ್ದ ವಾಚ್ಯತ್ವ ಇದೆ. ಸಯೇವ ಕಾಲನಾಮಾಪಿ ಕಾಲಸ್ಥ ಪರಮೇಶ್ವರ. ಭಾಗವತ ತಾತ್ಪರ್ಯ 3, 12, 14ನೇ ಶ್ಲೋಕ. ಕಾಲದಲ್ಲಿ ಅಂತರ್ಗತನಾಗಿರುವಂಥವನು ಕಾಲ ಎಂಬ ಶಬ್ದದಿಂದಲೇ ವಾಚ್ಯನಾಗಿದ್ದಾನೆ. ಭಾಗವತ ತಾತ್ಪರ್ಯದಲ್ಲಿಯೇ 10, 15, 49 ಹರೇ ಸ್ವರೂಪ ಶಕ್ತಿರಿಯ ಕಾಲಶಕ್ತಿ ರುದೀರ್ಯತೆ ಸದಾ ಸರ್ವಗುಣಾತ್ಮತ್ವಾತ್ ದುರ್ಗಾವ ಪ್ರಪರಾತತಃ ಸರ್ವ ಸಂಹಾರಕಾರಿತ್ವಾತ್. ಭಗವಂತನ ಸ್ವರೂಪ ಶಕ್ತಿಯನ್ನ ಕಾಲಶಕ್ತಿ ಅಂತ ಹೇಳ್ತಾರೆ. ಕಾಲ ಎಂಬ ಶಬ್ದದ ಅರ್ಥವನ್ನು ನೋಡುವಾಗ ಕಾಲಶಕ್ತಿ ಎಂಬ ಶಬ್ದದ ಅರ್ಥವನ್ನು ಕೂಡ ನೋಡೋಣ. ಯಾಕೆಂದ್ರೆ ಸದಾ ಸರ್ವಗುಣ ಸ್ವರೂಪವಾದ್ರಿಂದ ಆ ಸ್ವರೂಪ ಶಕ್ತಿ ಅದೇ ಕಾಲಶಕ್ತಿ. ಲಕ್ಷ್ಮೀದೇವಿಯನ್ನು ಕೂಡ ನಾವು ಈ ಶಕ್ತಿ ಪ್ರತಿಷ್ಠಾ ಸಂವಿತ ಅಲ್ಲಿಂದ 11ನೇ ರೂಪವಾದಂತಹ ಕಾಲ ಎಂಬಲ್ಲಿಯವರೆಗೆ ನೋಡ್ಬೇಕಾಗಿರುವುದರಿಂದ
ಲಕ್ಷ್ಮೀದೇವಿಯು ಕೂಡ ಈ 11 ಶಬ್ದಗಳಿಂದಲೂ ವಾಚ್ಯಳಾಗಿದ್ದಾಳೆ. ಅದಕ್ಕಾಗಿ ಅವಳು ಸರ್ವ ಸಂಹಾರಕಾರಿಣಿಯಾದ್ದರಿಂದ ದುರ್ಗಾದೇವಿ ಅವಳಿಗೆ ಕಾಲಶಕ್ತಿ ಅಂತ ಹೇಳ್ತಾರೆ. ಕೇವಲ ದುರ್ಗಾದೇವಿ ಮಾತ್ರ ಅಲ್ಲ, ಲಕ್ಷ್ಮೀದೇವಿಯನ್ನೇ ಒಟ್ಟಾರೆ ಕಾಲ ಅಂತ ಹೇಳುವುದು ಕಂಡು ಬರ್ತದೆ. ಭಾಗವತ ತಾತ್ಪರ್ಯದಲ್ಲಿಯೇ 6, 9, 20 ಅಲ್ಲಿ ಕಾಲೋಂತಕ ಪ್ರಧಾನಂಚ ಮೃತ್ಯುರವ್ಯಕ್ತಮಿತ್ಯಪಿ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ದುರ್ಗೇತಿ ನಾಮಭಿಃ. ಲಕ್ಷ್ಮೀದೇವಿಗೆನೆ ಕಾಲ, ಅಂತಕ, ಪ್ರಧಾನ, ಮೃತ್ಯು, ಅವ್ಯಕ್ತ ಇತ್ಯಾದಿ ಹೆಸರುಗಳಿವೆ. ಶ್ರೀ, ಭೂ, ದುರ್ಗಾ ಇತ್ಯಾದಿ ಹೆಸರುಗಳು ಕೂಡ ಅವಳಿಗೆ ಕಂಡು ಬರ್ತವೆ. ಪರಮಾತ್ಮ ಕಾಲಶಬ್ದವಾಚ್ಯನಾದಾಗ ಲಕ್ಷ್ಮೀದೇವಿಯನ್ನ ಕಾಲ ಅಂತ ನಾವು ದೀರ್ಘವಾಗಿ ಹೇಳುವುದು ಅಥವಾ ಕಾಲಿ ಅಂತ ಹೇಳಿದ್ರು ಕೂಡ ಏನು ತಪ್ಪಾಗಲಿಕ್ಕಿಲ್ಲ, ಹೇಳಬಹುದು. ಆದರೂ ಕಾಲ ಎಂಬ ಅಕಾರಾಂತವಾದ ಶಬ್ದದಿಂದಲೇ ಆಕೆ ವಾಚ್ಯಳಾಗ್ತಾಳೆ. ಯಾಕೆಂದ್ರೆ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ 3ನೇ ಅಧ್ಯಾಯದ ಪ್ರಸಂಗ ಅದು. ಅಲ್ಲಿ ದಿಕ್ಕುಗಳಿಗೆ ಆಶ್ರಯವಾದ ಭಗವಂತನ ಬಾಹುಗಳು, ಹರಿಯ ಬಾಹುಗಳ ಉಪಾಸನೆಯಿಂದ ರಮಾದೇವಿ ಪಡೆದ ಫಲ ಅದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಪುಲ್ಲಿಂಗೇನೋಚ್ಯತೆ ಸ್ತ್ರೀಚ ಪುಂವಚ್ಛಕ್ತಿಮತಿ ಯದಿ, ಯಾವುದೇ ಒಬ್ಬ ಸ್ತ್ರೀಯನ್ನು ಪುಲ್ಲಿಂಗದಿಂದಲೂ ಹೇಳಬಹುದಂತೆ. ಯಾಕೆಂದ್ರೆ ಪುರುಷನಷ್ಟೇ ಅವಳು ಶಕ್ತಿಶಾಲಿ. ಆದರೆ ಇಲ್ಲಿ ಲಕ್ಷ್ಮೀದೇವಿ ಸ್ತ್ರೀ, ಪುರುಷನಾದ ಸ್ತ್ರೀಯೂ ಆದಂಥ ಪರಮಾತ್ಮನಷ್ಟು ಶಕ್ತಿ ಉಳ್ಳವರಲ್ಲದೆ ಇರಬಹುದು. ಆದರೆ ಉಳಿದ ಚತುರ್ಮುಖಾದಿಗಳನ್ನು ಮೀರಿಸಿದಂಥ ಶಕ್ತಿ ಅದು. ಆದ್ರಿಂದ ಅವಳನ್ನ ಸಹ ಅಹಂ ಅಂತ ಅಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡುತ್ತಾರೆ. ಅದರಂತೆ ಇಲ್ಲಿಯೂ ಕೂಡ ಕಾಲೋಂತಕ ಪ್ರಧಾನಂಚ, ಕಾಲಃ ಅಂತಕಃ ಪ್ರಧಾನಂಚ ಎಂಬುದಾಗಿ ಕಾಲಶಬ್ದವಾದ ಪುಲ್ಲಿಂಗವಾದ ಕಾಲಶಬ್ದದಿಂದಲೇ ಅವಳನ್ನು ಹೇಳುವುದಕ್ಕೂ ಕೂಡ ಇಂಥ ಒಂದು ಅನುಸಂಧಾನ ಅದರ ಹಿಂದೆ ಇದೆ. ಆದ್ದರಿಂದ ಹೇಳಿದ್ದಾರೆ ಅಂತ ನಾವು ಆ ಲಕ್ಷ್ಮೀದೇವಿಯನ್ನ ಕಾಲಶಬ್ದದಿಂದ ಹೇಳುವಾಗ ಅನುಸಂಧಾನ ಮಾಡಿಕೊಳ್ಬೇಕಾದಂತ ಒಂದು ಅರ್ಥ. ಅದಲ್ಲದೆ ಭಾಗವತ ತಾತ್ಪರ್ಯದಲ್ಲಿಯೇ ಮತ್ತೊಂದು ಕಡೆ ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣಶೇಷ ರುದ್ರಾದ್ಯಾಹ ಶಕ್ರಃ ಸೂರ್ಯಯಮಾವಪಿ ಅಗ್ನಿಃ ಯಮಾನುಜಶ್ಚೈವ ಕಾಲಶಬ್ದೋದಿತಾಃ ಪೃಥಕ್ ಪೂರ್ವೋಕ್ತಾಶ್ಚ ಪರೋಕ್ತಾನಾಂ ಪ್ರಭವಾಃ ಸರ್ವಶೋ ಮತಾಃ ಅಂತೆಂಬ ಶ್ಲೋಕದಿಂದ ಕಾಲಶಬ್ದದಿಂದ ವಾಚ್ಯರಾದಂತಹ ಒಂದು ದೊಡ್ಡ ದೇವತೆಗಳ ಪಡೆಯನ್ನೇ ಹೇಳ್ತಾರೆ. ಹರಿ, ಪ್ರಕೃತಿ, ಬ್ರಹ್ಮವಾಯುಗಳು, ಸುಪರ್ಣ, ಶೇಷ, ರುದ್ರ ಇತ್ಯಾದಿಗಳ ಒಂದು ಪಡೆಯನ್ನು ಹೇಳ್ತಾರೆ. ಆದ್ರಿಂದ ಕಾಲಶಬ್ದದಿಂದ, ಪುಲ್ಲಿಂಗವಾದ ಕಾಲಶಬ್ದದಿಂದಲೇ ಪರಮಾತ್ಮನೂ ವಾಚ್ಯನಾಗಿದ್ದಾನೆ, ಮತ್ತೆ ಲಕ್ಷ್ಮೀದೇವಿಯು ಕೂಡ ವಾಚ್ಯಳಾಗಿದ್ದಾಳೆ. ಲಕ್ಷ್ಮೀದೇವಿ ಕೇವಲ ಸರ್ವ ಸಂಹಾರಕಾರಿಣಿ ದುರ್ಗಾದಿಂದ ಮಾತ್ರ ಕಾಲಳಲ್ಲ, ಅವಳು ಕಾಲ ಅಭಿಮಾನಿನಿಯೂ ಕೂಡ ಆಗಿದ್ದಾಳೆ. ಕಾಲಾಭಿಮಾನಿನಾವೇತವು ದುರ್ಗಾ ವಾಯುಶ್ಚ ಕೀರ್ತಿತವು. ದುರ್ಗಾ ಮತ್ತು ವಾಯು ಇಬ್ಬರು ಕೂಡ ಕಾಲ ಅಭಿಮಾನಿಗಳು ಕೂಡ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ 10, 15, 49ರಲ್ಲಿ ಕಾಲಶಕ್ತಿ ಭಗವಂತ, ಲಕ್ಷ್ಮಿ ಮತ್ತು ವಾಯು ಅಂತ ಹೇಳುವ ಪ್ರಸಂಗದಲ್ಲಿ ವರ್ಣಿಸ್ತಾರೆ.